ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಕಡೆ ನೋಡಬಹುದು ಬರೀ ಪ್ರತಿಭಟನೆ ಆಗಿರ್ಬೋದು, ಸ್ಟ್ರೈಕ್ ಆಗಿರ್ಬೋದು, ಬರೀ ಇವೇ ನಡೀತಾ ಇದ್ದಾವೆ. ಒಂದು ಕಡೆ ಶಕ್ತಿ ಯೋಜನೆ ಫ್ರೀ ಬಸ್ ಬಂದ್ ಮಾಡಿ ಅಂದರೆ, ಇನ್ನೊಂದು ಕಡೆ ಆಶಾ ಕಾರ್ಯಕರ್ತೆಯರು ನಮ್ಮ ಒಂದು ಗೌರವ ಧನವನ್ನ, ಸಹಾಯ ಧನವನ್ನ ಜಾಸ್ತಿ ಮಾಡ್ರಿ ಅಂತ ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಈಗ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹಾಗಾದ್ರೆ ಏನಪ್ಪಾ ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಇಲ್ಲಿ ಸಿಗ್ತಾ ಇದೆ ಎಲ್ಲಾ ಮಹಿಳೆಯರಿಗೂ ಕೂಡ 10,000 ರೂಪಾಯಿ ಫ್ರೀ ಆಗಿ. ಹಾಗಾದ್ರೆ ಇದು ಎಲ್ಲಾ ಮಹಿಳೆಯರಿಗೂ ಸಿಗುತ್ತಾ, ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ನಿನ್ನೆ ದಿನ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಆಶಾ ಕಾರ್ಯಕರ್ತೆಯರು. ಸೊ ಅದನ್ನ ನೋಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಸ್ವಲ್ಪ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ, ಓಕೆನಾ. ಸೊ ಇಲ್ಲಿ ನೀವು ನಿಮಗೆ ಗೊತ್ತಿರಬಹುದು, ಫ್ರೀ ಯೋಜನೆಗಳು ಕೊಟ್ಟಾಗಿನಿಂದ ಒಂದಲ್ಲ ಒಂದು ರೀತಿಯಾಗಿ ತೊಂದರೆಗಳನ್ನ ಅನುಭವಿಸ್ತಾನೆ ಇದ್ದಾರೆ. ಮಹಿಳೆಯರಂತ ಹೇಳ್ಬೋದು ಅಥವಾ ಪುರುಷರಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಸೊ ಈಗ ಏನಾಗ್ತಾ ಇದೆ, ಇದ್ರ ಮಧ್ಯೆ ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ ಮಹಿಳೆಯರಿಗೆ ಬಂದ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಯಾರು ಕೂಡ ಬಂದ್ ಮಾಡಕ್ಕೆ ತಯಾರೇ ಇಲ್ಲ. ಅಂದ್ರೆ ಸರ್ಕಾರ ಒಪ್ಕೊಳ್ತಾನೆ ಇಲ್ಲ, ನಾವು ಯಾವುದೇ ರೀತಿಯಾಗಿ ಬಂದ್ ಮಾಡಲ್ಲ ಅಂತ ಇದ್ದಾರೆ. ಆದ್ರೆ ಜನರ ಆಕ್ರೋಶ ಮಾತ್ರ ನಿಲ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಫ್ರೀ ಬಸ್ ಯೋಜನೆಯಿಂದ ಹಲವಾರು ತೊಂದರೆಗಳಾಗ್ತಾ ಇದಾವೆ. ಒಂದು, ಹಿರಿಯ ನಾಗರಿಕರಿಗೆ ಬಸ್ ಅಲ್ಲಿ ಕೂತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಈ ಕಡೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ. ಸೊ ಈ ರೀತಿ ಹಲವಾರು ತೊಂದರೆಗಳು ಉಂಟಾಗ್ತಾ ಇದಾವೆ. ಸೊ ಇದರಿಂದ ಹಲವಾರು ರೀತಿಯಾಗಿ ಸ್ಟ್ರೈಕ್ಗಳನ್ನು ಮಾಡಿದ್ರು, ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ನಿರ್ಧಾರವನ್ನು ಮಾತ್ರ ತೆಗೆದುಕೊಂಡಿಲ್ಲ. ಆದರೆ ಒಂದಿಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಆ ರೂಲ್ಸ್ ಏನಪ್ಪ ಅಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗಾಗಲೇ ನಾವು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ID ಕಾರ್ಡ್ ಅಂದರೆ ವೋಟರ್ ID ತೋರಿಸ್ಬಿಟ್ಟು ನಾವು ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಸೊ ಈಗ ಅದಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ಬರೀ ನಾವು ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರಲಿ ಅಥವಾ ಒರಿಜಿನಲ್ ಆಗಿರಲಿ ಫೋಟೋ ತೋರಿಸಿ ಸೊ ಏನೋ ಒಂದು ಮಾಡಿ ಓಡಾಡ್ತಾ ಇದ್ವಿ. ಸೊ ಈಗ ಅದಕ್ಕೆ ಎಲ್ಲರಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ. ಏನಪ್ಪ ಅಂದರೆ, ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಏನಪ್ಪ ಅಂದರೆ, ಎಲ್ಲ ಮಹಿಳೆಯರು, ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಮಹಿಳೆಯರು ಇದ್ದೀರಲ್ವಾ, ಸೊ ನೀವೆಲ್ಲರೂ ಕೂಡ ಫ್ರೀ ಬಸ್ಸಲ್ಲಿ ಓಡಾಡಬೇಕು ಅಂದರೆ ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ಅಂದರೆ ಪಿಂಕ್ ಕಾರ್ಡ್ ಕಡ್ಡಾಯ ಅಂತ ಘೋಷಣೆಯನ್ನ ಮಾಡಿದ್ದಾರೆ, ಓಕೆನಾ. ಸೊ ನಾನು ಈಗಾಗಲೇ ಆ ಒಂದು ವಿಡಿಯೋದ ಬಗ್ಗೆ ಹಾಕಿದ್ದೀನಿ. ಸೊ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಹೋಗಿ ನೋಡಬಹುದಲ್ಲಿ. ಯಾಕಂದರೆ ಪಿಂಕ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಫ್ರೀ ಬಸ್ಸಲ್ಲಿ ಓಡಾಡೋಕ್ಕೆ ಸಾಧ್ಯ. ಸೊ ಅದು ಹೇಗೆ ಅರ್ಜಿ ಸಲ್ಲಿಸಬೇಕು, ಹೇಗೆ ತಗೊಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಅದು ನನ್ನ ಒಂದು ಯೂಟ್ಯೂಬಲ್ಲಿ ಇರುತ್ತೆ. ಸೊ ಹೋಗಿ ನೀವು ಚೆಕ್ ಮಾಡಬಹುದು. ಸೊ ಹಾಗೆಯೇ ಏನಪ್ಪ ರೂಲ್ಸ್ ಅಂದರೆ, ಆ ಸ್ಮಾರ್ಟ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಫ್ರೀ ಬಸ್ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಅದು ಯಾವಾಗಿನಿಂದ ಜಾರಿಗೆ, ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಸೊ ಸದ್ಯಕ್ಕೆ ಮಾತ್ರ ರೂಲ್ಸನ್ನು ತಂದಿರೋದಂತೂ ನಿಜ, ಓಕೆನಾ. ಸೊ ಇದ್ರ ಮಧ್ಯೆ ಈಗ ನನಗೆ ಹಲವಾರು ಕಮೆಂಟ್ಗಳು ಬರ್ತಾ ಇದೆ. ಸೊ ನೋಡ್ತಿರಬಹುದು ನೀವು, ಒಂದು ವಿಡಿಯೋಗೆ 1,500 ಈ ರೀತಿ ಬರೀ ಕಮೆಂಟ್ಗಳು ಬರ್ತಾ ಇದೆ. ಸೊ ಏನಪ್ಪ ಅಂದರೆ, ಬರೀ ಫ್ರೀ ಬಸ್ ಬಂದ್ ಮಾಡ್ರಿ, ಫ್ರೀ ಬಸ್ ಬಂದ್ ಮಾಡ್ರಿ, ಬರೀ ಎಲ್ಲಿ ನೋಡಿದ್ರು ಇದೇ ಕಮೆಂಟ್ಗಳನ್ನು ನೋಡ್ತಾ ಇದ್ದೀನಿ, ಓಕೆನಾ. ಸೊ ಆದರೂ ಕೂಡ ಸರ್ಕಾರ ಎಚ್ಚೆತ್ಕೋತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ, ಎಲ್ಲರಿಗೂ ಕೂಡ ಇದು ಅವರ ಕಿವಿಗೂ ಕೂಡ ಮುಟ್ಟಿರುತ್ತೆ. ಯಾಕಂದ್ರೆ ಮೊನ್ನೆ ದಿನ ಒಂದು ಮಂಡ್ಯದಲ್ಲಿ ಸಭೆ ನಡೆದಿತ್ತು. ಸೊ ಅಲ್ಲಿ DK ಶಿವಕುಮಾರ್ ಅವರಿಗೆ ಮತ್ತು ಇವರು ಏನದು ಲೇಡೀಸೇ ಅಂದರೆ ಮಹಿಳೆಯರೇ ಅವ್ರಿಗೆ ಕೇಳಿದ್ರು, ನಮಗೆ ದುಡ್ಡು ಕೊಟ್ಟು ಓಡಾಡುವಂಥ ಶಕ್ತಿ ಇದೆ, ನೀವು ಯಾಕೆ ಫ್ರೀ ಆಗಿ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ಪ್ರಶ್ನೆ ಮಾಡಿದ್ರು. ಸೊ ಈ ರೀತಿ ಅವರು ಕೂಡ 2-3 ದಿನ ನಾವು ಬಂದ್ ಮಾಡೋ ಒಂದು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಮತ್ತೆ ಮಾರನೇ ದಿನ ಏನಂದ್ರು, ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ, ಇದು ಬಡವರಿಗಾಗಿ ಕೊಟ್ಟಿದ್ದೀವಿ, ಸೊ ಬಡವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದ್ರು. ಮತ್ತೆ ಈಗ CM ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂದರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಗ್ಯಾರಂಟಿಗಳು, ಬರೀ ಶಕ್ತಿ ಯೋಜನೆ ಅಂತಲ್ಲ, ಯಾವುದೇ ಗ್ಯಾರಂಟಿಗಳನ್ನು ನಾವು ಸ್ಟಾಪ್ ಮಾಡಲ್ಲ. ಅದರಲ್ಲೂ ಮಹಿಳೆಯರಿಗೆ ಕೊಟ್ಟಿರುವಂಥ ಫ್ರೀ ಬಸ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಯಾರು ಬಂದು ಹೇಳಿದ್ರು ನಾವು ಬಂದ್ ಮಾಡಲ್ಲ ಅಂತ ನಿನ್ನೆ ದಿನ ಘೋಷಣೆಯನ್ನ ಮಾಡಿದ್ದಾರೆ, ಓಕೆನಾ. ಸೊ ಹಾಗೆ ಈ ಒಂದು ಫ್ರೀ ಬಸ್ ಬಂದ್ ಮಾಡದೇ ಇರೋದ್ರ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಓಕೆನಾ. ಸೊ ಎಷ್ಟೋ ಜನರು ಹೇಳ್ತಾ ಇದ್ದಾರೆ, ಅವರ ಒಂದು ಅಂದರೆ ಏನು ಸಭೆ ನಡೆಸ್ತಾರಲ್ವ ಅಲ್ಲೇ ಕಾಂಗ್ರೆಸ್ ನಾಯಕರು, ಆಯ್ತು ಇನ್ನೇನು ಸಂಕ್ರಾಂತಿ ಮುಗೀತು, ಅಷ್ಟರಲ್ಲಿ ನೀವು ಏನೋ ಒಂದು ಮಾಡ್ತೀರಾ, ಅಲ್ಲಿಗೆ ಮುಗಿಸ್ತೀರಾ ಒಂದು ಬಜೆಟ್ ಮಂಡನೆ, ಅಂದರೆ ಈಗೇನೋ ಬಜೆಟ್ ಬರ್ತಾ ಇದೆಯಲ್ಲ ಮಾರ್ಚಲ್ಲಿ, ಈ ಒಂದು 2025 ಅಷ್ಟರೊಳಗೆ ನೀವು ಫ್ರೀ ಬಸ್ ಬಂದ್ ಮಾಡ್ತೀರಾ ನಮಗೆ ಗೊತ್ತು ಅಂತ ಅವರಲ್ಲೇ ಡಿಸ್ಕಷನ್ ಆಗ್ತಾ ಇದೆ. ಸಂಕ್ರಾಂತಿ ಮುಗಿದ ತಕ್ಷಣ ಈ ಬಜೆಟ್ ಮಂಡನೆ ಮಾಡ್ತಾರಲ್ವ, ಸೊ ಅವಾಗ ನೋಡಬೇಕು ಏನು ಬಂದ್ ಮಾಡ್ತಾರಾ ಅಥವಾ ಇನ್ನೇನಾದರೂ ರೂಲ್ಸ್ ಅನ್ನ ತರ್ತಾರಾ ಅಂತ.
ಸೊ ಈ ಫ್ರೀ ಬಸ್ ಯೋಜನೆದು ಒಂದು ಕಡೆ ಆಯ್ತಲ್ವಾ. ಸೊ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ನಿನ್ನೆ ದಿನ ಆಶಾ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಏನಕ್ಕಪ್ಪ ಅಂದ್ರೆ ಅವರ ಒಂದು ಸಹಾಯಧನವನ್ನ ಕೇವಲ 5,000 ರೂಪಾಯಿ ಇದೆಯಲ್ವಾ, ಸೊ ಅದನ್ನ 10,000 ರೂಪಾಯಿಗೆ ಏರಿಸಿ ಅಂತ ಎಲ್ಲ ಮಹಿಳೆಯರು ಕೂಡ ಮಾಡಿದ್ರು. ಸೊ ಒಂದಿಷ್ಟು ಜನ ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 10,000 ರೂಪಾಯಿ ಘೋಷಣೆ ಮಾಡಿದ್ದಾರೆ, ಸೊ ಅದು ಎಲ್ಲ ಮಹಿಳೆಯರಿಗೂ ಸಿಗುತ್ತೆ ಅಂತ ಎಲ್ಲ ಒಂದಿಷ್ಟು ವಿಡಿಯೋಗಳನ್ನು ನೋಡ್ಬಿಟ್ಟಿದ್ದಾರೆ ಅರ್ಧಂಬರ್ಧ. ಸೊ ಅದೇನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೊಡ್ತಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿ ಗೃಹಲಕ್ಷ್ಮಿ ಎಲ್ಲರಿಗೂ ಕೊಟ್ರಲ್ವಾ, ಸೊ ಅದೇ ರೀತಿ ಇದು ಕೂಡ ಎಲ್ಲರಿಗೂ ಕೊಡ್ತಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ. ಸೊ ನನಗೂ ಒಂದಿಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ರು, ಮೇಡಮ್ ಸಿದ್ದರಾಮಯ್ಯನವರು 10,000 ಕೊಡ್ತಾರೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಮ್ಗೆಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದು ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇಲ್ಲ 10,000 ರೂಪಾಯಿ. ಇಲ್ಲಿ ಕೇವಲ ಆಶಾ ಕಾರ್ಯಕರ್ತೆಯರು, ಏನು ಆಶಾ ಕಾರ್ಯಕರ್ತೆಯರು ವರ್ಕ್ ಮಾಡ್ತಾ ಇದ್ದಾರಲ್ವಾ ಗೌರ್ಮೆಂಟ್ ಅಲ್ಲಿ, ಸೊ ಅಂಥವ್ರಿಗೆ ಮಾತ್ರ ತಿಂಗಳಿಗೆ ಗೌರವಧನವಾಗಿ 10,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಸೊ ಮೊದಲಿಗೆ ಅವರ ಗೌರವಧನ 5,000 ರೂಪಾಯಿ ಇತ್ತು. ಸೊ ಈಗ ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ನಿನ್ನೆ ದಿನ ಅವರ ಪ್ರತಿಭಟನೆ ಎಷ್ಟೋ ಸಾರಿ, ಈಗಾಗಲೇ ಇದು ಒಂದು ಮೊದಲನೇ ಸಾರಿ ಅಲ್ಲ, ಈಗಾಗಲೇ 4-5 ಸಾರಿ ಅವರು ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ಆದರೆ ನಿನ್ನೆ ದಿನ ಅವರ ಒಂದು ಪ್ರತಿಭಟನೆಗೆ ಸ್ಪಂದಿಸಿದಂತ ಸಿಎಂ ಸಿದ್ದರಾಮಯ್ಯನವರು 10,000 ರೂಪಾಯಿ ಅಂದ್ರೆ 5,000 ರೂಪಾಯಿಯನ್ನ ಏರಿಕೆ ಮಾಡಿ ಟೋಟಲ್ ಆಗಿ ಅವರಿಗೆ 10,000 ರೂಪಾಯಿ ಗೌರವಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದು ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಬರುತ್ತೆ. ಸೊ ನೀವು ಕೂಡ ಯಾರೆಲ್ಲ ಆಶಾ ಕಾರ್ಯಕರ್ತೆಯರು ಇದ್ದೀರಲ್ವಾ, ಸೊ ನಿಮಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಓಕೆನಾ. ಸೊ ಹಾಗೇನೆ ಆಶಾ ಕಾರ್ಯಕರ್ತರು ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಅಂಗನವಾಡಿಯಲ್ಲೇ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ನಿನ್ನೆ ದಿನ ಇದು ಘೋಷಣೆ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ, ಯಾರೆಲ್ಲ ಪ್ರತಿಭಟನೆಗೆ ಹೋಗಿರ್ತೀರಾ, ಸೊ ಅಂಥವ್ರಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಇನ್ನು ಇದೊಂದು ಕಡೆ ಆಯಿತು, 10,000 ರೂಪಾಯಿಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಬೇರೆಯವ್ರು ಯಾರು ಹೋಗಿ ಆನ್ಲೈನ್ ಸೆಂಟರ್ಗೆ ಆಗಿರ್ಬೋದು, ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಓಕೆನಾ. ಸೊ ಯಾಕಂದರೆ ಇದು ಬರೀ ಆಶಾ ಕಾರ್ಯಕರ್ತೆಯರಿಗೆ ಮಾತ್ರ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಒಂದಿಷ್ಟು ಜನ ಕನ್ಫ್ಯೂಷನ್ ಮಾಡಿಕೊಂಡು ಗೃಹಲಕ್ಷ್ಮಿ ಹೇಗೆ ಅಪ್ಲೈ ಮಾಡಿದ್ರಲ್ವಾ, ಸೊ ಇದನ್ನು ಹೋಗಿ ಎಷ್ಟೋ ಜನ ಆನ್ಲೈನ್ ಸೆಂಟರ್ ಮುಂದೆ ಕೇಳ್ತಾ ಇದ್ದೀರಂತೆ, 10,000 ರೂಪಾಯಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ನೀವು ಯಾಕೆ ಅಪ್ಲಿಕೇಶನ್ ಹಾಕೊಳ್ತಾ ಇಲ್ಲ ಅಂತ ನಿನ್ನೆ ದಿನ ಒಂದು ಘಟನೆ ನಡೆದಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ವಿಡಿಯೋ ಮಾಡಿಬಿಟ್ಟು ಹಾಗಾಗಿ ಹೇಳ್ತಿದ್ದೀನಿ, ಯಾರು ಕೂಡ ಹೋಗಬೇಡಿ, ಇದು ಬರೀ ಆಶಾ ಕಾರ್ಯಕರ್ತೆಯರಿಗೆ. ಓಕೆನಾ. ಸೊ ಅವ್ರಿಗೆ ಮಾತ್ರ ಕೊಡ್ತಿರುವಂಥದ್ದು. ನೀವು ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯೂ ಹಚ್ಚುವಂಥದ್ದು ಅಥವಾ ಇನ್ಯಾವುದೋ ಆನ್ಲೈನ್ ಸೆಂಟರ್ ಮುಂದೆ ಈ ರೀತಿ ಬೆಂಗಳೂರು 1 ಗ್ರಾಮ್ 1, ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಓಕೆನಾ. ಸೊ ಇದು ಯಾರಿಗೂ ಕೂಡ ಇಲ್ಲಿ ಫ್ರೀ ಆಗಿ ಕೊಡ್ತಾ ಇಲ್ಲ. ಸೊ ಕೇವಲ ನಿಮಗೆ ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಸೊ ಈ ರೀತಿ ನಿಮ್ಮ ಪಿಂಚಣಿ ಬರ್ತಾ ಇದ್ರೆ ಸೊ ನಿಮ್ಮ ಪಿಂಚಣಿ ಕೊಡ್ತಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದು ಫ್ರೀಯಾಗಿ ಬರ್ತಾ ಇಲ್ಲ. ಓಕೆನಾ. ಸೊ ಯಾರು ಕೂಡ ಹೋಗಿ ಕ್ಯೂವನ್ನು ಹಚ್ಚಬೇಡಿ. ಸೊ ನೀವು ವಿಡಿಯೋ ನೋಡ್ತಿರಲ್ವಾ, ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇ ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್ನೇ ಆಗಿರುತ್ತೆ, ನೀವು ಅರ್ಧ ನೋಡ್ತೀರಾ, ಇನ್ನೂ ಅರ್ಧ ನೋಡಲ್ಲ. ಕೇವಲ ಒಂದು 10 ನಿಮಿಷ ಮಾಡಿರ್ತೀವಿ ಅನ್ಕೊಳ್ಳಿ, ಅಥವಾ 5 ನಿಮಿಷ ವಿಡಿಯೋ ಇರುತ್ತೆ ಅನ್ಕೊಳ್ಳಿ, ನಿಮ್ಮ ಒಂದು 5 ನಿಮಿಷ ಟೈಮ್ ನೀವು ಕೊಟ್ಟು ಸರಿಯಾಗಿ ವಿಡಿಯೋ ನೋಡ್ಕೊಂಡ್ರೆ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲಿ ಹೋಗಿ ಕ್ಯೂ ಹಚ್ಚಬೇಕಾಗಿಲ್ಲ ಅಥವಾ ಬೇರೆ ಇನ್ಯಾವುದೋ ಮಾಡಬೇಕಾಗಿಲ್ಲ. ಓಕೆನಾ. ಸೊ ಪೂರ್ತಿ ಇನ್ಫಾರ್ಮೇಷನ್ ನಮ್ಮ ಒಂದು ವಿಡಿಯೋದಲ್ಲೇ ಸಿಗುತ್ತೆ. ಅದು ಬಿಟ್ಬಿಟ್ಟು ನೀವು ಅರ್ಧ ನೋಡ್ತೀರಾ, ಒಂದು 1 ನಿಮಿಷನೋ 2 ನಿಮಿಷನೋ ನೋಡ್ಬಿಡ್ತೀರಾ, ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿರ್ತೀವಿ ಅಂತ ನಿಮಗೆ ಗೊತ್ತಿರಲ್ಲ. ಅವಾಗ ಏನು ಮಾಡ್ತೀರಾ, ಕಮೆಂಟ್ಗಳನ್ನು ಮಾಡ್ತೀರಾ, ಈ ರೀತಿ ಕೊಡ್ತಾ ಇದ್ದಾರಂತಲ್ಲ, ಎಲ್ಲಿ ಹೋಗಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು. ಸೊ ಎಷ್ಟೋ ಜನ ಈ ರೀತಿ ಕನ್ಫ್ಯೂಷನನ್ನು ಮಾಡ್ಕೋತೀರಾ. ಸೊ ದಯವಿಟ್ಟು ಮಾಡ್ಕೋಬೇಡಿ. ಓಕೆನಾ. ಸೊ ಹಾಗೆಯೇ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ನಿಮಗೂ ಕೂಡ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.